ನೆಲಕಚ್ಚುದ ಕರಾವಳಿ ಕಾನೂನು ಸುವ್ಯವಸ್ಥೆ, ಗುಂಡಿಕ್ಕಿ ಕೊಲೆ, ತಲವಾರ್ ದಾಳಿ, ಅತ್ಯಾಚಾರ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಬಿಜೆಪಿ ಕೋಮುವಾದದ ರಾಜಕೀಯ ಮಾಡ್ತಾ ಇದೆ, ಶಾಂತಿ ಕದಡ್ತಾ ಇದೆ ಅಂತ ಆರೋಪಿಸಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರ ಕರಾವಳಿಯನ್ನ ಶಾಂತವಾಗಿಡುವ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಹಿಂದೂ ಸಂಘಟನೆಗಳನ್ನ ನಿಗ್ರಹಿಸುವುದೇ ಕಾಂಗ್ರೆಸ್ ಸರ್ಕಾರದ ಅಜೆಂಡಾದಂತಿದೆ ಎಂದು ಸಾರ್ವಜನಿಕರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣವೂ ಇದೆ. ಕೇವಲ ಒಂದೇ ವಾರದಲ್ಲಿ ಪಿಸ್ತೂಲ್ ಮೂಲಕ ಗುಂಡು ಹಾರಿಸಿ ಕೊಲೆಗೈದ 2 ಪ್ರಕರಣಗಳು ದಾಖಲಾಗಿದೆ. ಇತ್ತೀಚೆಗಷ್ಟೇ ಹಾಡು ಹಗಲೇ ಯುವತಿಯೋರ್ವಳನ್ನ ಯುವಕನೋರ್ವ ಸಾರ್ವಜನಿಕ ಬಸ್ ತಂಗುದಾಣದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದ. ಅದಕ್ಕೂ ಮುನ್ನ ಬಸ್ಸಿಗೆ ಕಾಯ್ತಾ ಇದ್ದಂತಹ ವಿದ್ಯಾರ್ಥಿನಿಯ ಮೇಲೆ ತಲವಾರ್ ದಾಳಿ ಮಾಡಿ ಕೈ ಕತ್ತರಿಸಲಾಗಿತ್ತು. ಇತ್ತೀಚೆಗಷ್ಟೇ ಅತ್ಯಾಚಾರ ಪ್ರಕರಣವೂ ದಾಖಲಾಗಿತ್ತು. ಗಾಂಜಾ ಪೆಡ್ಲಿಂಗ್ ಪ್ರಕರಣಗಳು ಮಿತಿ ಮೀರ್ತಾ ಇದೆ. ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗ್ತಾ ಇದೆ. ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ ವಹಿವಾಟು ನಡೆಸಲಾಗ್ತಾ ಇದೆ. ಕಾಲೇಜುಗಳಲ್ಲೂ ಡ್ರಗ್ಸ್ ಘಾಟು ಮೂಗಿಗೆ ಬಡಿತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಾಂಗ್ರೆಸ್ ನಾಯಕರಾಗ್ಲಿ ಸರ್ಕಾರವಾಗ್ಲಿ ಬಾಯಿ ಬಿಡ್ತಾ ಇಲ್ಲ. ಸರಣಿ ಕೊಲೆಗಳಾದರೂ ಕೂಡ ಗೃಹ ಸಚಿವರು ಕರಾವಳಿ ಜಿಲ್ಲೆಗೆ ಭೇಟಿ ನೀಡ್ತಾ ಇಲ್ಲ. ಕಾಂಗ್ರೆಸ್ ಮುಖಂಡರೇ ಗುಂಡಿಗೆ ಬಲಿಯಾದರೂ ಕೂಡ ಸರ್ಕಾರ ತುಟಿಕ್ ಪಿಟಿಕ್ ಅಂತ ಇಲ್ಲ. ಕರಾವಳಿ ಕೋಮುವಾದದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ, ಪುಸ್ತಕ ಬರೆಯುವ ಯಾವುದೇ ಎಡಪಂಥೀಯರು ಚಕಾರ ಎತ್ತುತ್ತಾ ಇಲ್ಲ. ಇಷ್ಟೆಲ್ಲ ಒಂದು ವೇಳೆ ಬಿಜೆಪಿಯ ಅವಧಿಯಲ್ಲಾಗಿದ್ದರೆ ಕಾಂಗ್ರೆಸ್ಸಿಗರ ಹಾರಾಟ ಮತ್ತು ಚೀರಾಟ ಮುಗಿಲು ಮುಟ್ಟುತ್ತಾಯಿತು ಎನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಿಮಿನಲ್ ಲೋಕದ ಹೆಡೆಮುರಿ ಕಟ್ಟಿ ಕರಾವಳಿಯನ್ನು ಶಾಂತವಾಗಿಡಲು ಪ್ರಯತ್ನಿಸಬೇಕು ಅನ್ನೋದು ನಮ್ಮ ಆಗ್ರಹ.